ಅಮ್ಮ ಹೋಗ್ಲಿ ಸುಮ್ಮನೆರಮ್ಮ. ನಮ್ಮ ಯಜಮಾನ್ ಬರೋ ಟೈಮ್ ಆಯ್ತು. ಇವಾಗ ಬೇಜಾರು ಮಾಡ್ಕೊಂಡಿದ್ನ. ಅವ್ರ ಅಮ್ಮನ ಸಿಕ್ಕಿರೋದಕ್ಕೆ ಸ್ವಲ್ಪ ಸಂತೋಷವಾಗವನಮ್ಮ. ಏನೇ ಸಂತೋಷ? ಏನು ಸಂತೋಷ? ಆಸ್ತಿ ಆಸ್ತಿ ಅಂತ ಯಾಕಮ್ಮ ಸಾಯ್ತೀಯಾ? ದಂಡಿಗೆ ಆಯ್ತಲ್ಲಮ್ಮ, ಅಷ್ಟೇ ಸಾಕಲ್ಲಮ್ಮ ನಮ್ಕ. ಇಲ್ಲಿರೋದೇ ಸಾಕು. ಏನು ಹೇಳ್ದೆ? ಇವನು ಅಲ್ಲಿಗೆ ಹೋಗೋದೇ ಬೇಡಮ್ಮನು, ಇಲ್ಲೇ ಇರಲಿ ಅಂತ ಹೇಳ್ದೆ. ಇವಾಗ ಯಾಕಮ್ಮ ಮಾತು ಬದಲಾಯಿಸ್ತಾ ಇದೆಯಾ ನೀನು? ಅಲ್ಲಿರೋದು ಮಾರ್ಬಿಟ್ಟು ಎಲ್ಲನ ಚಿಕ್ಕಬಳ್ಳಾಪುರದಾಗೆಲ್ಲ ಒಂದು ದೊಡ್ಡ ಬಿಲ್ಡಿಂಗ್ ತಗೊಂಡೇ ಅವ್ನಿಗೆ ಬರೋ ಭಾಗ ಎಲ್ಲ ಮಾರ್ಬಿಟ್ಟು ಬಿಲ್ಡಿಂಗ್ ತಗೊಂಡೋಣ, ಬಾಡಿಗೆ ಕೊಡೋಣ. ತಿಂಗಳ ಬಾಡಿಗೆ ಬರ್ತದೆ. ನಿಂಗೇನು ಬುದ್ಧಿ ಇಲ್ಲೇನೆ? ಇರೋದೇ ಸಾಕು ಅಂದ್ಕೊಂಡಿದ್ರೆ ಅಷ್ಟೇ. ಅದು ಮನುಷ್ಯರ ಗುಣ ಅಲ್ಲ. ಗಾರ್ಮೆಂಟ್ ಫ್ಯಾಕ್ಟ್ರಿನಾಗೂ ಬರ್ತಾಯಿದ್ರೆ ಯಾವಾಗನ ಅತ್ತೆ ಹಿಂದತ್ತೆ ಒಂದು 20,000 ಇಲ್ಲ 25,000 ಅಂತ ಏನು ತಂದು ಕೈ ಕೊಟ್ನಾ? ನಾನು ಕೇಳ್ತಾನೆ, ನಾನು ಏನು ಬೇಡ ಅಂತ ಹೇಳ್ತೀನಿ. ತಿನ್ನಕ ಉಣ್ಣಕ ಸುಮ್ಮನೆ ಬರ್ತದೇನೆ? ಸುಮ್ಮನೆ ಬರ್ತೈತೆ ತಿನ್ನಕ ಉಣ್ಣಕ? ಏನು ಬೆಳಗ್ಗೆ ಒಂದು ತುತ್ತು ತಿನ್ಬಿಟ್ಟು ಹೋಗ್ತಾರೆ, ತಿರ್ಗಿ ಮಧ್ಯಾಹ್ನಕ್ಕೂ ಬರಲ್ಲ, ರಾತ್ರಿಗೆ ಬರ್ತಾರೆ. ಏನು ಕೆ ಜಿಗೆ ತಿನ್ನೋದು ಏನದಮ್ಮ? ನೋಡಿ ಅನು, ಅದೆಲ್ಲ ಕಟ್ಟಬೇಕಾಗಿಲ್ಲ ಆಯಿತಾ? ಅವ್ನು ಕೇಳು ಮಗುನ ತಗ್ಸು ಅಂತ. ಮಗು ನಮಗೆ ಬೇಕಾಗಿಲ್ಲ. ನಿನಗೆ ಬೇಕು ಬೇಡ ಅಂತ ಯಾರಮ್ಮ ಕೇಳಿದ್ರು? ಯಾರು ಕೇಳಿದ್ರು? ಯಾಕಮ್ಮ ಹಿಂಗಾಡ್ತಾ ಇದೆಯಾ ನೀನು? ನೋಡೋ, ಕತ್ತೆಗಾಗಷ್ಟು ವಯಸ್ಸಾಗದೆ ನಿಮ್ಮ ಅತ್ತೆಗ. ಈ ವಯಸ್ಸಾಗ ಬಸ್ರಿ ಆಗೋಳಲ್ಲ, ನಾಚಿಕೆ ಆಗಲ್ಲ ಎಮ್ಮನ್ಕ. ಹೋಗ್ಲಿ ಬಿಡಮ್ಮ, ಏನು ಮಾಡೋಕ್ಕತ್ತಿದ್ದೆ? ದೂರದ ಫಲ ಇತ್ತೇನೋ? ಆಯಿತು ಬಿಡು, ಏನೇ ಆಗಿದ್ದು. ಸುಮ್ಮನೆ ಇರಮ್ಮ, ಹೋಗ್ಲಿ. ನೋಡೋ, ನಿನ್ನ ಗಂಡು ತಿಂಗಳಿಗೂ ಇಷ್ಟು ಅಂತ ದುಡ್ಡು ತಂದು ಕೊಡಬೇಕು. ತಿನ್ನಕ ಉಣ್ಣಕ ಏನು ನನಗೆ ಸುಮ್ಮನೆ ಬರಲ್ಲ. ಇಲ್ಲೇ ಅಯ್ಯಪ್ಪನೇ 1 ರೂಪಾಯಿ ಸಂಪಾದನೆ ಮಾಡ್ತಾ ಇಲ್ಲ. ಬರ್ರಿ ಒಳಕ್ಕೆ. ಏನಂತೇನು ನಮ್ಮಮ್ಮನ ಏನೋ ಮನ್ಸು ಬೇಜಾರು ಮಾಡ್ಕೊಂಡವಳು. ಬರ್ರಿ. ಅದ್ಯಾರೋ ಪಕ್ಕದಾಗ ಜಮೀನವರು ಜಗಳ ಮಾಡ್ತಾರಂತೆ, ಅದಕ್ಕೆ ಬೇಜಾರು ಮಾಡ್ಕೊಂಡವಳು. ನಾನು ಹಿಂಗೆ ಇದ್ರೆ ಆಗಲ್ಲ, ಇವನ ಹತ್ರ ಧೈರ್ಯವಾಗಿ ಮಾತಾಡಬೇಕು. ಏನತ್ತೆ? ಏನಾಯ್ತತ್ತೆ? ಏನಾಯ್ತಪ್ಪ? ಇರೋದೇ ಹೇಳ್ತಾ ಇದ್ದೀನಿ ನಾನು, ಇಲ್ದಿದ್ದೇನೆ ಹೇಳ್ತಾ ಇಲ್ಲ. ಈ ವಯಸ್ಸಿನಾಗ ನಿಮ್ಮ ಅಮ್ಮನ ಮಗು ಏನಕ್ಕೆ ಬೇಕಪ್ಪ? ಅತ್ತೆ ಆಗೋಗೈತೆ, ಇನ್ನೇನು ಮಾಡೋಕ್ಕಾಗಲ್ಲ. ಮಗು ಬೇಕಾಗಿಲ್ಲಪ್ಪ, ತೆಗ್ಸಾಕ್ಬಿಟ್ರಿ. ಇವಾಗ 4 ತಿಂಗಳಾಗೈತತ್ತೆ. ಮಗು ತೆಗ್ಸಾಕಿದ್ರೆ ನಮ್ಮ ಅಮ್ಮನ ಪ್ರಾಣಕ್ಕೆ ಅಪಾಯ ಆಗ್ತೈತೆ. ಅದು ನನಗಿಷ್ಟ ಇಲ್ಲ. ಇನ್ನು ಗಂಡು ಮಗು ಆಯಿತು ಹೆಣ್ಣು ಮಗು ಆಯಿತು, ಅದಕ್ಕೊಂದು ಭಾಗ, ಅದಕ್ಕೊಂದಷ್ಟು ದುಡ್ಡು ಖರ್ಚು. ನಿನಗೆ ಒಬ್ಬನಿಗೆ ಬರೋ ಭಾಗ ಅದಕ್ಕೂ ಪಾಲೋತದೆ. ಹೋಗ್ಲಿ ಬಿಡತ್ತೆ. ನಮ್ಮ ತಾತನೂ ಕಡಿಮೆ ನಿಕ್ಕಿಲ್ಲ, ದಂಡಿಯಾಗೆ ಇಕ್ಕವನೆ. ನಮ್ಮ ತಾತನು ನಮ್ಮ ಕುಟುಂಬದವ್ರು ಯಾರಿಗೂ ಮೋಸ ಆಗಕ್ಕೆ ಬಿಡಲ್ಲ ಆಯಿತಾ? ಕುಟುಂಬದವ್ರಿಗೆ ಅಲ್ಲ, ನಮ್ಮ ತಾತನು ಯಾರು ಸಹಾಯ ಅಂತ ಬಂದ್ರೂ ಅವ್ರಿಗೆಲ್ಲ ಸಹಾಯ ಮಾಡ್ತಾನೆ. ನಮ್ಮ ತಾತನ ಯಾರಿಗೂ ಮೋಸ ಮಾಡಲ್ಲ ಅತ್ತೆ. ಸುಮ್ಮನೆ ಇಲ್ಲಿದ್ದು ರಾಮಾಯಣ ಮಾಡಬೇಡ್ರಿ. ನಿಮಗೇನು ತಿಂಗಳು ದುಡ್ಡು ತಂದುಕೊಡ್ಬೇಕು, ನಾನು ತಂದುಕೊಡ್ತೀನಿ. ನಂದೆಷ್ಟು ಅಷ್ಟು ನೋಡ್ರಿ ಅತ್ತೆ. ನಮ್ಮ ಅಮ್ಮನ ವಿಷಯಕ್ಕೆ ಮಾತ್ರ ಬರಬೇಡ್ರಿ. ನಾನು ನಿಮ್ಗೆ ಮನೆ ಅಳಿಯನಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಈ ಮನೆಗಿರ್ತೀನಿ. ನನ್ನನ್ನು ನೋಡ್ಕೊಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ನಿಮ್ಗೇನು ತಿಂಗಳಿಗೆ ಸಂಬಳ ತಾನೇ? ತಂದುಕೊಡ್ತೀನಿ ಬಿಡ್ರಿ. ಎಷ್ಟು ಬೇಕು ನಿಮ್ಗೆ? ಮನು, ನಮ್ಮ ಅಮ್ಮನ ಏನೇನೋ ಮಾತಾಡ್ತಾಳಂತ ನೀನು ಅದಕ್ಕೇನೋ ಮಾತಾಡಬೇಡ. ನಡಿ ಒಳಗಡೆ. ನಮ್ಮ ಅಮ್ಮನ ಹಂಗೆ ಕೋಪ ಬಂದಾಗ ಹಂಗೆ ಮಾತಾಡ್ತಾಳೆ. ಇಲ್ಲ ನಿಮ್ಮ ಅಮ್ಮನ ಮಾತಾಡ್ತಾ ಇರೋದ್ರಾಗ ನ್ಯಾಯ ಐತೆ. ನಾನು ಮನೆ ಹಳ್ಳಿನಾಗಿ ಏನೂ ಸಹಾಯ ಮಾಡಿಲ್ಲ ಅಂತಂದರೆ ಹೆಂಗೆ? ಯಾರಾದರೂ ಮಾತಾಡ್ತಾರೆ. ಇವಾಗ ನಿಮ್ಮ ಅಮ್ಮನಿಗೆ ಏನು ತಿಂಗಳಿಗೆ ಇಷ್ಟು ಅಂತ ತಂದುಕೊಡ್ಬೇಕು. ನಾನು ತಂದುಕೊಡ್ತೀನಿ ಆಯಿತಾ? ನಮ್ಮ ಅಮ್ಮನ ವಿಷಯಕ್ಕೆ ಮಾತ್ರ ದಯವಿಟ್ಟು ಯಾರೂ ತಲೆ ಹಾಕ್ಬೇಡ್ರಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ. ನಮ್ಮ ಅಮ್ಮನ ವಿಷಯಕ್ಕೆ ಯಾರೂ ಬರಬೇಡ್ರಿ. ನಮ್ಮ ಅಮ್ಮನ ಪಾಡಿಗೆ ನಮ್ಮ ಅಮ್ಮನ ಬಿಟ್ಬಿಡ್ರಿ. ನಾನು ಬೆಳಗ್ಗೆ ರೆಡಿಯಾಗು, ನೀನು ನಮ್ಮ ಅಮ್ಮನ ನೋಡಬೇಕು ಅಂತ ಐತಲ್ಲ. ಎಲ್ಲೂ ಬರೋಕ್ಕಾಗಲ್ಲಪ್ಪ, ತೋಟದಾಗ ಕೆಲಸ ಅದೇ. ಕೂಲಿಯವ್ರು ಬರ್ತಾರೆ, ಅಡುಗೆ ಮಾಡಬೇಕು. ಸರಿ ಅತ್ತೆ, ಆಯಿತು. ಅಮ್ಮ, ನಿಂದು ಅತಿ ಆಯ್ತಮ್ಮ, ಅತಿ ಆಯ್ತು ನಿಂದು. ತಾಯಿ ಅಂತ ಇಷ್ಟಿನಿಂದ ಗೌರವ ಕೊಟ್ಕೊಂಬಂದೆ. ನನ್ನ ಗಂಡನ ಹತ್ರ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲಮ್ಮ ನೀನು. ನೋಡಮ್ಮ, ಅವ್ರ ಮನ್ಸಿಗೆ ನೋವಾದ್ರೆ ನನ್ನ ಮನ್ಸಿಗೂ ನೋವಾದಂಗೆ. ನಿಂಗೆ ಇಷ್ಟ ಇದ್ದರೆ ಇಲ್ಲಿರ್ರಿ ಅಂತೇಳು, ಇಲ್ಲ ಅಂತಂದರೆ ಹೋಗು ಅಂತೇಳ್ರಿ. ಅಲ್ಲೇನು ಗತಿ ಇಲ್ದಿರ ಏನಿಲ್ಲ ಅವರು. ಅವ್ರಿಗೂ ಇರೋಕ್ಕೆ ಮನೆ ಐತೆ, ನಿಮಗಿಂತೂ ಜಾಸ್ತಿನೇ ತೋಟ ಐತೆ. ನಿನಗೆಲ್ಲ ಮಾತಾಡೋದು ತಪ್ಪಮ್ಮ. ನೀನು ಒಳ್ಳೆ ಬುದ್ಧಿ ಇವಾಗಿನ ಕಾಲದಾಗ ಕೆಲಸ ಮಾಡಲ್ಲ ಒಳ್ಳೆ ಬುದ್ಧಿ. ನೋಡಮ್ಮ, ನಾನು ಹುಟ್ಟಿದಾಗಿಂದ ಇರೋದು ಹಿಂಗೆ, ಇನ್ನು ಮುಂದೆ ಇರೋದು ಹಿಂಗೆ. ಇದೇ ಲಾಸ್ಟು. ನಾನು ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನನ್ನ ಗಂಡನ ವಿಷಯಕ್ಕೆ ಹೋದ್ರೆ ನಾನಷ್ಟೇ ಸುಮ್ಮನೆ ಇರಲ್ಲ ನೋಡು. ಅಲ್ಲಿಗೆ ಎತ್ತು ತಾಯಿಕಿನ್ನ ಕಟ್ಕೊಂಡಿರೋ ಗಂಡ ಹೆಚ್ಚಾಗ್ಬಿಟ್ಟು ನನಗ. ಅಮ್ಮ, ಎತ್ತು ತಾಯಿ ನೀನು. ನಾನು ಏನೇ ಅಂದರೂ ಸಹಿಸ್ಕೊಂತೀಯ. ಅವ್ರ ಮನೆಗೆ ನಾನು ಇದ್ದಿದ್ರೆ ಎಲ್ಲದಕ್ಕೂ ಸಹಿ ಅಂತ ಇದ್ನಿ. ಇವಾಗ ಅವರು ನಮ್ಮ ಮನೆಗಿರೋದು. ನಾವೇನೇ ಅಂತಂದ್ರು ಅವ್ರು ಹಂಗಾಗಿದ್ದೀವಿ, ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಮನ್ಸಿಗೆ ಬೇಜಾರು ಮಾಡ್ಕೊತಾರಮ್ಮ. ನಾನು ನೀನು ಕಿತ್ಲಾಡ್ತೀವಿ, ವರ್ಷದಕ್ಕೆ ಒಂದಾಗ್ತೀವಿ. ನಮ್ಮ ಮನೆಗೆ ಅವ್ರು ಬಂದಿರೋದು, ಅವ್ರನ್ನ ಹೆಂಗೆ ನೋಡ್ಕೊಬೇಕು ನಾವು? ಈಗೇನು ಒಂದು ಅಷ್ಟು ಬುದ್ಧಿ ಇಲ್ಲಮ್ಮ. ನೀನಿನ್ನ ನನಗೆ ಬುದ್ಧಿ ಹೇಳ್ಬೇಕು, ನಾನು ನಿನಗೆ ಬುದ್ಧಿ ಹೇಳ್ಬೇಕಾ? ಏನೋ ಹೋಗಮ್ಮ, ಏನೇನೋ ಮಾತಾಡಿದ್ರೆ ವೇದಾಂತರಿ ಮಾತಾಡ್ತೀಯ ನೀನು. ನಮ್ಮ ಮಾತು ಕೇಳಮ್ಮ. ನಾವಿರೋದು ಹೆಂಗಸ್ರು ಇಬ್ಬರು. ಗಂಡಸರು ಆಸರ ಇದ್ದರೆ ಅಕ್ಕಪಕ್ಕ ಜನಗಳಿಗೆಲ್ಲ ಬೆಂಕ ಇರ್ತದಮ್ಮ. ಯಾಕಮ್ಮ ನಿನಗೆಲ್ಲ ಮಾಡ್ತಾ ಇದೆಯಾ? ಇರೋದ್ರ ಕಾಲ ಹಾಕ್ಕೊಂಡು ಹೋಗಮ್ಮ. ಏನು ತಿಂಗಳಿಗೆ ನೀನು 35,000 ತಂದುಕೊಡ್ಬೇಕಾ? ತಂದುಕೊಡ್ತಾನೆ, ಸರಿನಾ? ಸುಮ್ಮನೆ ಇದ್ಬಿಡು ನೀನು. ಬೇಜಾರಾಯ್ತಾ ನಮ್ಮ ಅಮ್ಮನಾಗ ಮಾತಾಡೋದಕ್ಕೆ? ಏನು ಬೇಜಾರಿಲ್ಲ ಬಿಡು. ಏನು ಮಾಡೋಕ್ಕತ್ತೈತೆ? ನಿಮ್ಮ ಅಮ್ಮನ ಒಬ್ಬಳೇ ಎಲ್ಲ ಎಲ್ಲರೂ ಹಂಗೆ ಮಾತಾಡ್ತಾಯಿದ್ದು. ಮಗು ತೆಗ್ಸಾಕು ಅಂತ. ನನ್ನ ತಮ್ಮನೋ ನನ್ನ ತಂಗಿನೋ ಹುಟ್ಟಬೇಕಂತ ಋಣ ಐತೆ. ನನ್ನ ಬೆನ್ನಿಂದ ಯಾರು ಹುಟ್ಟಬೇಕಂತವ್ರೋ ಹುಟ್ಟುಬಿಡ್ಲಿ. ನಾನು ತೆಗ್ಸಾಕಕ್ಕೆ ರೆಡಿ ಇಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ ಬಿಡು. ನಿಮ್ಮ ಅಮ್ಮನ ಒಬ್ಬಳೇ ಇಲ್ಲ, ಎಲ್ಲರೂ ಮಾತಾಡ್ತಾವ್ರೆ ಅದೇ ಮಾತೆ. ಆಯಿತಾ? ಅದಕ್ಕೇನು ಬೇಜಾರಿಲ್ಲ. ನಿಮ್ಮ ಅಮ್ಮನಿಗೆ ತಿಂಗಳಿಗೆ ಒಂದಷ್ಟು ದುಡ್ಡು ತಂದುಕೊಡ್ಬೇಕು. ನಾನು ಸುಮಾರು ಸತಿ ಅಂದ್ಕೊಂಡೆ, ಹಿಂಗೆ ಮರ್ತುಬಿಟ್ಟೆ. ನಾನು ಮಾಡಿದ್ದೆ ತಪ್ಪು.
ತಿಂಗಳಿಗೆ ಒಂದಷ್ಟು ತಂದ್ಕೊಟ್ಟಿದ್ರೆ ಆ ಅಮ್ಮನಿಗೂ ಒಂಥರ ಖುಷಿ ಇರೋದು. ನಾನು ಹೇಳಿ ನೋಡಪ್ಪ ಅಷ್ಟೆಷ್ಟು ತಂದ್ಕೊಡ್ತಾನೆ ಅಂತ. ತಂದ್ಕೊಡ್ತೀನಿ. ಯಾಕಂತಂದ್ರೆ ಮನೆ ಜವಾಬ್ದಾರಿ ನಾನು ಏನು ತಗೊಂಡಿಲ್ಲ. ಬೆಳಗ್ಗೆ ಬರ್ತೀನಿ, ಬೆಳಗ್ಗೆ ಹೋಗ್ತೀನಿ, ಸಾಯಂಕಾಲ ಬರ್ತೀನಿ. ಮನೆ ಅಂದಮೇಲೆ ಎಷ್ಟೆಲ್ಲ ಇರ್ತೈತೆ. ಒಂದು ರೇಷನ್ ತರಬೇಕು, ಒಂದು ಸಕ್ಕರೆ, ಒಂದು ಕಾಫಿ ಪುಡಿ, ಒಂದು ಬೇಳೆ, ಅವೆಲ್ಲ ತರಬೇಕು. ಎಲ್ಲ ಜವಾಬ್ದಾರಿ ಆಯಮ್ಮನೆ ಓದ್ಕೊಂಡವಳೆ. ಯಾಕೆ ದುಡ್ಡು ತಂದು ಕೊಡ್ಕೊಡ್ದು? ಹಾಂ, ಅದಕ್ಕೆ ನೋಡು ನಂಗೆ ನೀವಂದರೆ ಇಷ್ಟ. ಇಷ್ಟೊಂದು ಒಳ್ಳೆ ಮನಸ್ಸು ಐತಲ್ಲ, ಅದಕ್ಕೆ ನೀವಂದರೆ ಇಷ್ಟ ನಂಗೆ. ಇರಲಿ ಬಿಡು, ನಿನಗಿತಾನೆ. ಹಾಂ, ನಿನ್ನಿಂದ ನಾನು ಇಷ್ಟೆಲ್ಲ ಕಲ್ತಿಲ್ಲಾನು. ನಡಿ ಊಟಕ್ಕೆ ನಡಿ. ಅತ್ತೆ ಊಟ ಮಾಡಿ ಬರತ್ತೆ. ಹ್ಞೂ ಬರ್ತಾ ಇದ್ದೀನಪ್ಪ. ಇವಾಗ ಜಗಳ ಮಾಡ್ತಾ ಇದ್ರೆ ಅವಾಗೆ ಒಂದಾಗ್ಬಿಟ್ರೆ ಇರೋದು 3 ಜನದಾಗ ಜಗಳ ಎಂಥದ್ದು? ಬಾತೆ, ನಂಗೆ ಹೊಟ್ಟೆ ಹಸಿತೈತೆ, ಊಟ ಮಾಡೋಣ. ಕೂತ್ಕಪ್ಪ, ಬಂದೆ. ನಾನು ಈಗ ಊಟಕ್ಕೆ ಇಕ್ತೀನಿ. ಹೌದು ಸರಿ ಬಾತೆ. ಅಯ್ಯೋ ರೂಮಗೆ ಮಲ್ಕೊಳಕ್ಕೆ ಬೇಜಾರು. ಇಲ್ಲೇ ಮಲ್ಕೊಳಂತಡಿ. ಪಾಪ ಹಾಲಣ್ಣು ಹಂಚಿ ಅಕ್ಕನು ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳೋರು. ಆದರೂ ಅಲ್ಲಿ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ. ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಅದ್ಯಾರು ಎಲ್ಲ ಜಾನು ಇರ್ಬೇಕು ಹೇಳು. ಶಿವ ಭಗವಂತ ಕಾಪಾಡಪ್ಪ. ಇದು ನಂದು ಮನೆ, ನಂದು ಮನೆ, ನಂದು ಮನೆ. ಇದೇ ಅದು ಇಷ್ಟೊತ್ತಿನಾಗ ಹಿಂಗೆ ಹೇಳ್ತಾವ್ರೆ. ಅಲ್ಲಿ ಇಷ್ಟೊತ್ತಿನಾಗ ಯಾರು ಹೇಳ್ತಾ ಇರೋದು? ಹಾಂ, ಏನು ಸರೋಜಕ್ಕೂ ಸಾವಿತ್ರಕ್ಕೂ ಇರ್ಬೋದ? ನೋಡ್ತೀನಿ ತಡಿ ಹೋಗಿ. ಇದೇನು ಯಾರೂ ಇಲ್ಲ. ಹಾಂ, ಒಬ್ಬರು ಇಲ್ಲ. ಮತ್ತೆ ಹೇಳ್ತಾ ಇರೋದು ಯಾರು? ಒಳಕ್ಕೆ ಹೊರಟಾದ್ರ? ಹೋಗಿರ್ಬೋದೇನೋ. ಹೋಗಲಿ ಬಿಡು. ಯಾರಿರ್ಬೋದು? ಈಗ ಹೋಗಿ ಆಚೆ ನೋಡಿದ್ರೆ ಯಾರೂ ಇಲ್ಲ. ಯಾರು ಹೇಳ್ತಾ ಇರೋದು? ಇದು ನಂದು ಮನೆ, ನಂದು ಮನೆ. ನನ್ನ ಮನೆಯೊಳಗೆ ಯಾರನ್ನೂ ಇರೋಕ್ಕೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ಇದು ನಂದು ಮನೆ. ಯಾರಿರೋದು ಈ ಮನೆಗೆ? ಯಾರಿರೋದು? ಸಾವಿತ್ರಕ್ಕ, ಸರೋಜಕ್ಕ, ಅಕ್ಕ, ಏನಿದು ಶಬ್ದ? ಹಾಂ, ಯಾವ ನನ್ನ ನಾಯಿಗೆ ಬಂದವ? ಹೋಗಿ ನೋಡ್ಲಾ? ಅಯ್ಯೋ ಬೇಡ ಬೇಡ, ಇಷ್ಟೊತ್ತಿನ ಕಚ್ಚಿ ಬಿಡ್ತವೆ. ಇದೇನಿದು? ಎಂದೂ ಇಲ್ಲ. ನಾಯಿಗಳು ನೋಡಿದ್ರೆ ಹಿಂಗೆ ಬಡ್ಕೊಂತವೆ. ಹಾಂ, ಯಾವತ್ತೂ ಈ ಕಾಂಪೌಂಡಿಗೆ ಯಾವುದೂ ಶಬ್ದನೂ ಇಲ್ಲ. ಯಾಕೆ ಹಿಂಗಾಯ್ತು? ಕೆಟ್ಟ ಶಬ್ದ ಏನಿದು? ವಿಚಿತ್ರವಾಗೈತಲ್ಲ. ಹಾಂ, ಗೆಜ್ಜೆ ಶಬ್ದನ? ಅಳೋದು, ನಾಯಿ ಬೊಗಳೋದು, ಏನೇನು ಒಳ್ಳುಕ್ಕೋದು, ಏನಿದು ವಿಚಿತ್ರ? ನಾನು ಆ ಮನೆಗಿದ್ದಾಗ ಏನು ಶಬ್ದ ಇರಲಿಲ್ಲ. ಈ ಮನೆಗೆ ಬಂದಮೇಲೆ ಯಾಕೆ ಹಿಂಗಾಯ್ತು? ಹಾಂ, ದೆವ್ವನ? ದೆವ್ವನ? ದೆವ್ವ ಬಂದೈತಾ? ದೆವ್ವನ? ಅಯ್ಯೋ ಭಗವಂತ. ದೆವ್ವ ಬಂದೈತಾ? ಹಾಂ, ಕೇಳ್ಬೇಕು ಬೆಳಗ್ಗೆ ಅಂಬುಜತ್ತಿನ ಏನು ಅಂತ. ಅಂಬುಜತ್ತೆ, ಅಂಬುಜತ್ತೆ, ಏನೋ ಬೆಳಗ್ಗೆ ಬೆಳಗ್ಗೆನೆ ಬಂದವಳೆ. ಏನೋ ಯಮ್ಮನ ಕಮ್ಮಿ ಆಗಿರೋದು. ಏನೇ ಸವಿತಿ? ಅಂಬುಜತ್ತೆ ಹಂಗೆ ಹೋಗಿ ಬಾಯಲ್ಲಿ. ಅಯ್ಯೋ ಇನ್ನೇ ಕಾಪಿ ಮಾಡಿಲ್ಲ. ಇವಾಗ ಮನೆಗೆ ಹಸುಗಳಿಲ್ಲ, ಏನೂ ಇಲ್ಲ. ಡೈರಿನಾಗ ಹಾಲು ಹೋಗಿ ತಗೊಂಬರ್ಬೇಕು, ಇನ್ನೂ ಕಾಪಿ ಮಾಡಿಲ್ಲ. ಅಯ್ಯೋ ಕಾಪಿ ಏನು ಬೇಡ ಅತ್ತೆ. ಮತ್ತಿನ್ನೇನು? ಟಿಫನ್ನ ರಾತ್ರಿಂದು ಅನ್ನ ಇತ್ತು, ಅದಕ್ಕೆ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂದ್ಲು ಇವಳು ಸಾವಿತ್ರಿ. ಜಾಸ್ತಿ ಅನ್ನ ಇತ್ತು, ಬಟಾಣಿ ರಾತ್ರಿ ನೆನೆಸಿಕ್ಕವಳೆ. ಇನ್ನು ಕ್ಯಾರೆಟು ಕೊಯ್ದಿಲ್ಲ, ಏನೂ ಇಲ್ಲ. ರಾತ್ರಿ ಅನ್ನಕ್ಕೆ ಬಿಸಿಬೇಳೆ ಬಾತ್ ಮಾಡ್ತಾಳಂತೆ. ಮಾಡಿದ್ರೆ ಮಿಕ್ಕಿದ್ರೆ ಕೊಡ್ತೀನಿ ಬಿಡು. ಅಯ್ಯೋ ಟಿಫನ್ ಏನು ಬೇಡ ಅತ್ತೆ, ನಿನ್ನ ಹತ್ರ ಏನೋ ಕೇಳಬೇಕಾಗಿತ್ತು. ನನ್ನ ಹತ್ರ ಏನು ಕೇಳ್ತೀಯಮ್ಮ? ಏನು ಈ ಮನೆ ಕಟ್ಟು ಬಿನ್ಪೆಟ್ಟಿ ಬೀಗ ನನ್ನ ಕೈಯಾಗದ? ಇಲ್ಲ ಬೀರು ಬೀಗ ನನ್ನ ಕೈಯಾಗದ? ಇಲ್ಲ ಬ್ಯಾಂಕಾಗಿಂದು ಅದೇನೋ ದುಡ್ಡುಗಳಿಕ್ತಾರಂತಲ್ಲ ಅಕೌಂಟು, ಅದು ನನ್ನ ಹತ್ರ ಅದ. ಅಕೌಂಟ್ ಬುಕ್ಕು ಏನೇನೂ ಇಲ್ಲ. ಈ ಮನೆಗೆ ನಾನು ಕೆಲಸದೋಳಿದ್ದಂಗೆ. ಯಾರನ್ನ ಕೊಟ್ಟರೆ ಈಸ್ಕೊಳೋದು ಅಷ್ಟೇ. ದುಡ್ಡು ಕಾಸು ಒಡವೆ ಗಿಡವೆ ಏನೂ ಇಲ್ಲಮ್ಮ ನನ್ನ ಹತ್ರ. ಹುಟ್ಟದಾಗ ಹೆಂಗಿದ್ದೀನೋ ಇವಾಗೂ ಹಂಗೇ ಇದ್ದೀನಿ, ಹೋಗೋಗು ಹಂಗೇ ಓದ್ತೀನಿ. ಅಯ್ಯೋ ಅತ್ತೆ ಅದೆಲ್ಲ ಅತ್ತೆ, ನನ್ನ ಹೆಸ್ರಾಗ ಯಾವ ಆಸ್ತಿನೂ ಇಲ್ಲ. ನಾನು ಕೊಡೋಳು ಅಲ್ಲ, ನಾನು ಈಸ್ಕೊಂಡೋಳು ಅಲ್ಲ. ನನ್ನ ಯಾವ ಆಸ್ತಿನೂ ಕೇಳಬೇಡ ಅತ್ತೆ. ಹೇಳಿದ್ನಲ್ಲೇ ಯಾವ ಆಸ್ತಿನೂ ಇಲ್ಲ, ಯಾವ ಒಡವೆನೂ ಇಲ್ಲ ಅಂತ.
ಸರಿ ನನ್ ಕೆಲ್ಸ ಅದೇ ನಾನು ಓದ್ತೀನಿ. ಏನು ಕೇಳ್ಬೇಕಾಗಿತ್ತತ್ತೆ? ಆವಾಗಿಂದ ಹೇಳ್ತಾನೆ ಇದೆಯಾ ಕೇಳ್ಬೇಕಂತ. ನೀನ್ ನನ್ನನ್ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅತ್ತೆ. ಅದೇನು ಹೇಳು ಅತ್ತೆ. ರಾತ್ರಿ ಎಲ್ಲ ಏನೋ ಶಬ್ದ, ಯಾರೋ ಅತ್ತಂಗೆ ನಾಯಿಗಳೆಲ್ಲ ಕೊಳ್ಳೋ ಅಂತವೆ, ಆಮೇಲೆ ಗೆಜ್ಜೆ ಶಬ್ದ. ಏನತ್ತೆ ಇದು? ಹಾಂ, ನಾನು ಆ ಮನೆಗಿರೋಷ್ಟು ದಿವಸನೂ ಏನೂ ಶಬ್ದ ಇರಲಿಲ್ಲ. ಇವಾಗ ಏನತ್ತೆ ಹಿಂಗಾಗೋಗ್ಬಿಡ್ತು? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅತ್ತೆ, ಯಾರೋ ಜೋರಾಗಿ ಅಳ್ತಾರತ್ತೆ. ಹೆಂಗಸ್ರತ್ತೆ. ಗಂಡಸ್ರು ದೆವ್ವಾಗ ಬರಲ್ಲ ಬಿಡು, ಅವ್ರ ಕೆಲಸ ಇರ್ತದೆ, ಪುರ್ಸೊತ್ತಿರಲ್ಲ. ಹೆಂಗಸ್ರ ಏನು ಕೆಲಸ ಇರಲ್ಲಲ್ಲ, ಅದಕ್ಕೆ ಎಲ್ಲ ದೆವ್ವಾಗ ಬಂದಿರ್ಬೇಕು ಹೇಳು. ಅದೇ ದೆವ್ವನ? ಹ್ಞೂ, ದೆವ್ವ. ಈ ಮನೆಯಾಗ್ಲು ಕಟ್ಟೋಕೆ ಮುಂಚೆ ಒಂದು ದೊಡ್ಡದು ಮಣ್ಣು ಬಾಯಿ ಇತ್ತಂತೆ. ಆ ಮಣ್ಣು ಬಾಯಕ್ಕೆ ಯಾರ ಅಮ್ಮನು ಬಿದ್ದು ಸತ್ತೋಗಿದ್ಲಂತೆ. ಸತ್ತೋಗಿದ್ರು ಇವರು ಬಾಯಿ ಮಣ್ಣು ಬಾಯಿನ ಮುಚ್ಚಿಬಿಟ್ಟು ಈ ಮನೆಗೆ ಕಟ್ಟಿರೋದು ಆ ಕಾಲದಾಗ. ನಿಜ ಹೇಳ್ತಾ ಇದೀಯ ಅತ್ತೆ? ಹ್ಞೂ, ನಿಜವೇ ಹೇಳ್ತಾ ಇದ್ದೀನಿ. ಇವಾಗ ನಾವಿರೋ ಮನೆಗಳು ಏನು ತೊಂದರೆ ಇಲ್ಲ. ಇವಾಗ ಅದಲ್ಲ, ಈ ಮನೆಗಳು ಎಲ್ಲ ತೊಂದರೆನೆ. ಹ್ಞೂ, ಮಣ್ಣು ಬಾಯಿ ಮೇಲೆ ಕಟ್ಟಿರೋದು ಈ ಮನೆಗಳು. ಮತ್ತೆ ನಾನು ಸಣ್ಣ ರೂಮಾಗಿದ್ನಲ್ಲ, ಅವಾಗ ಏನು ಅನಿಸಿಲ್ಲ. ಅಯ್ಯೋ, ನಮಗೆ ಕೇಳಿಸಾಯ್ತು, ನಿನಗೆ ಕೇಳಿಸ್ತಾ ಇರಲಿಲ್ಲ. ಹ್ಞೂ, ಇವತ್ತು ನಿನಗೆ ಕೇಳಿಸೋದೆ, ನಮಗೆ ಕೇಳಿಸಿಲ್ಲ. ಯಾವಾಗಿದ್ರೂ ಅದು ಬಾಧೆನೆ. ಹ್ಞೂ, ನೋಡ್ಕ ಬಸ್ರಂಚು ಹುಷಾರು. ದೊಡ್ಡದು ಮಣ್ಣು ಬಾಯಿ ಮೇಲೆ ಆ ಬಾಯಕ್ಕ ಮಣ್ಣೆಲ್ಲ ತುಂಬಿ ಅದ್ರ ಮೇಲೆ ಇವರು ಮನೆ ಕಟ್ಟಿರೋದು. ಆ ದೆವ್ವ ಎಲ್ಲೂ ಹೋಗೋಕ್ಕೆ ದಾರಿ ಇಲ್ಲ, ಆ ಬಾಯಿಗೆ ಇದ್ದೋಗುತ್ತೆ. ಅದು ಆ ಮನೆಗಿರೋರ್ಗೆಲ್ಲ ಕಾಟ ಕೊಡ್ತದೆ. ಹ್ಞೂ, ಆವಾಗ ಹಂಗೆ ಅಲ್ಲ ನಮ್ಮ ಸರಸ್ವತಿನೂ ನಮ್ಮ ರೋಗು ಕಿತ್ಲಾಡೋದು. ಆಮೇಲೆ ನೋಡಿ ಅವಳು ಶರಣಕ್ಕೆ ಮದುವೆಯಾಗಿ ಎಷ್ಟು ದಿನ ಆಯಿತು, ಇನ್ನು ಬಸ್ರಿ ಇಲ್ಲ, ಬಾಣಂತಿಲ್ಲ, ಯಾವುದೂ ಇಲ್ಲ. ನೋಡ್ಕೊ, ನಿನ್ನ ಹೊಟ್ಟೆಗೆ ಮಗುವದೆ, ಹುಷಾರು. ಹಾಗಾದ್ರೆ ದೆವ್ವ ರಾತ್ರಿ ಕಾಣಿಸ್ತೇನೋ? ಕಾಣಿಸಿಲ್ಲ ಅತ್ತೆ, ಅಳೋದು. ಹೌದಾ? ನಾನೇನು ಮಾಡೋಕ್ಕಾಗಲ್ಲಮ್ಮ. ಏನೋ ಮುಳ್ಳೋ ಕಲ್ಲೋ ಇದ್ರೆ ಎತ್ತಿ ಪಕ್ಕ ಹಾಕ್ಬೋದು. ದೇವ್ಗಳನ್ನೆಲ್ಲ ಹಿಡಿಯೋಕತ್ತದ? ದೇವ್ಗಳನ್ನ ಹಿಡಿಯೋಕ್ಕೆ ನಾನೇನು ಮಂತ್ರವಾದಿನ? ಹಾಂ ಸವಿತಿಯ ಹೇಳು, ಮಂತ್ರವಾದಿನ ನಾನು? ನಿಮ್ಮ ಅತ್ತೆ ನನ್ನ ಊಟ ಎತ್ಕೊಂಬಂದ್ರೆ ಹೇಳು ಹಿಂಗಾಯ್ತು ಅಂತ. ಅಲ್ಲಿ ಬೇಕಾರೆ ಮನೆ ಜಾಗ ಕೊಡ್ತಾಳೆ, ಅಲ್ಲೋಗಿರಿ ಅಂತೆ. ನಾನು ಹೇಳೋಣ ಅನ್ನೋದಮ್ಮ. ಆಮೇಲೆ ದಿಗ್ಲು ಬಿದ್ದೆಯ ಅಂತಂದ್ಬಿಟ್ಟು ಹೇಳ್ದಿರ ಬಾಯಿ ಮುಚ್ಕೊಂಡಿದ್ದೆ. ಇವಾಗ ನಾನು ಮನ್ಸಾಗಿರೋ ಮಾತು ಹೇಳಿದ್ದೀನಿ. ನಿನ್ಗಿಷ್ಟ ಆಯ್ತೋ ಇಲ್ಲಿರೋ, ಇಲ್ಲ ನಿಮ್ಮ ಅತ್ತೆ ಅವ್ರ ಮನೆಗೆ ಹೋಗು. ಇವಾಗ ಈ ಮನೆ ಬಿಟ್ಟು ಆ ಮನೆಗೆ ಹೋದ್ರು ಅದು ದೇವ್ದ ಕಾಟನೆ. ಹ್ಞೂ, ಆ ಮನೆ ಬಿಟ್ಟು ಈ ಮನೆಗೆ ಬಂದರೂ ದೇವ್ದ ಕಾಟನೆ. ಆಯಿತಾ? ಏನು ಆಲೋಚನೆ ಮಾಡು ಕೂತ್ಕೊಂಡು. ಅಯ್ಯೋ ಭಗವಂತ, ಪಾಪಿ ಸಮುದ್ರಕ್ಕೆ ಹೋದ್ರು ಮಣ್ಕಾಲುತ್ತೆ ನೀರಂತೆ, ಹಂಗಾಯ್ತಲ್ಲ ನನ್ನ ಕತೆ. ಇದ್ಯಾವುದೋ ದೆವ್ವ ಬಂದು ಒಕ್ಕರ್ಸ್ಕೊಂತಲ್ಲ, ನನಗೆಲ್ಲಿ ಹೋಗ್ಲಿ? ಆದರೂ ನಮ್ಮ ಅಬ್ಬು ಜೊತೆ ಮಾತಾಗೆ ನನಗೇನೋ ನಂಬಿಕೆ ಇಲ್ಲ. ನಮ್ಮ ಮಾವನು ಒಂದ್ಸತಿ ಕೇಳ್ತೀನಿ ಹಿಂಗಾಗೈತೆ ಮವ ಅಂತ ಹೇಳ್ಬಿಟ್ಟು. ನಮ್ಮ ಮಾವನು ಏನು ಹೇಳ್ತಾನೋ ನೋಡೋಣ. ನಮ್ಮ ಮಾವನು ಹ್ಞೂ ನಿಜನೇ ಅಮ್ಮ ಅಂತಂದರೆ ಏನು ಮಾಡಬೇಕು ಏನೋ, ಎಲ್ಲಿ ಹೋಗ್ಬೇಕು ನನಗೊಂದು ತಿಳಿತಾ ಇಲ್ಲ. ನಮ್ಮ ಮಾವನ ಬರಲಿ ಕೇಳ್ತೀನಿ. ನಮ್ಮ ಮಾವನ ಮಾತು ಮೇಲೆ ನನಗೆ ನಂಬಿಕೆ ಇದೆ. ಸ್ವಾಮಿ ನೋಡ್ದ ನಾನು ಕೂಗ್ತಾ ಇದ್ರಿ ಹೆಂಗ್ ಗೊತ್ತಾನೆ ಮುಸ್ಲೋನು? ಹಾಂ, ನಿನ್ನೆ ಕೂಗ್ತಾ ಇರೋದು ನೋಡ್ದಂಗೆ. ಈ ವಯಸ್ಸಿನಾಗು ಎಷ್ಟು ದಿಮಾಕು ಮುದ್ಕೊಂಡ ಲೇ ಕಾಯಿ ಸಿಕ್ಕಿದ್ದಿ ನೋಡಿ, ಬಗ್ಸ್ಕೊಂಡು ಕೂರ್ಸೋಗೆ. ಅಲ್ಲ ನಿಮ್ಮ ಅಪ್ಪನ ಕೂಗ್ತಾ ಇದ್ರು ಹೆಂಗ್ ಗೊತ್ತಾವ್ ನೋಡ. ನಾನು ನಮ್ಮ ಲಪ್ಪಂತ ಹೇಳಿನಿ, ನಮ್ಮ ಲಮ್ಮನ ಮೂಡು ದಿಟ ಮಾತಾರಲ್ಲ, ನೀನು ಮಾತಾಬರಪ್ಪ ಅಂತ. ಅಲ್ಲೆಲ್ಲ ಏನಕ್ಕೆ ಹೇಳಕ್ ಹೋಗಿದ್ದೆ ನಿಮ್ಮ ಅಪ್ಪನ ನೀನು? ಅಯ್ಯೋ ನಿಂತೇನೆ ಹೇಳಿನಲ್ಲಮ್ಮ ಮಾತಾಬರ ಅಂತ, ಅದಕ್ಕೆ ನಾನು ನಮ್ಮ ಲಪ್ಪನ್ಗೂ ಹೇಳಿನಿ ಮಾತಾರಲ್ಲಂತೆ. ನಮ್ಮ ಲಪ್ಪನು ನಿನ್ ಜೊತೆಗ 3 ತಿಂಗಳಲ್ಲಮ್ಮ 6 ತಿಂಗಳು ಮಾತಾರಲ್ಲ ನಿಮ್ಮ ಲಮ್ಮನ ಜೊತೆಗ ಅಂತ ಹೇಳ್ಬಿಟ್ರು ನಂಕ. ಅಯ್ಯ ನೀನು ಅಟ್ಟು ತಗ ಹೋಗು. ಈ ಮಾತನ್ನ ಎತ್ಕೊಂಡೋಗಿ ನಿಮ್ಮ ಅಪ್ಪನ ಕೇಳ್ಬೇಕೇನೆ? ನಿಂಗೆ ಹೇಳಿನಲ್ಲಮ್ಮ, ಅದಕ್ಕೆ ಲಪ್ಪನ್ಗೂ ಹೇಳಿನಿ ನಾನು. ಅಯ್ಯೋ ಭಗವಂತ, ಗನಂದಾರಿ ಕೆಲಸ ಮಾಡಿದ್ಯಲ್ಲೇ. ಅದಕ್ಕೆ ಆ ದೌಲ್ ಮಾಡ್ಕೊಂಡು ಹಂಗೋತ ಅವನಿಗೆ ಮುದುಕುನು. ಹಾ, ಮೈಯಾಗ ರಕ್ತ ಮಾಂಸ ಇಲ್ದಿದ್ರು ಈ ದೌಲತ್ಕೇನು ಕಮ್ಮಿ ಇಲ್ಲ. ಓಹೋ, ಮುಂದುವರಿಯುವುದು